ಸರ್ಕಾರಿ ಆಸ್ಪತ್ರೆಗಳಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಅಂಥದ್ರಲ್ಲಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮತ್ತೊಂದು ನರಕ ದೃಶ್ಯವೇ ಅಲ್ಲಿ ನಿರ್ಮಾಣ ಆಗಿದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ರೋಗಿಗಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಅವಾಂತರಕ್ಕೆ ರೋಗಿಗಳು ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಆಸ್ಪತ್ರೆಯಲ್ಲಿ ಎಂಆರ್ಐ ಹಾಗೂ ಮ್ಯಾಮೋಗ್ರಫಿ ಕೈಕೊಟ್ಟಿದೆ. ಇನ್ನು ಸ್ಕ್ಯಾನಿಂಗ್ ಮಾಡಿಸುವುದಕ್ಕೆ ರೋಗಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯದ ಸಮಸ್ಯೆ ಆಗ್ತಿದೆ ಇದು. ಎಂಆರ್ಐ ಸ್ಕ್ಯಾನಿಂಗ್ ಆಗಿ ಈಗ 177 ರೋಗಿಗಳು ವೇಟಿಂಗ್ ಲಿಸ್ಟ್ ನಲ್ಲಿ ನಿಂತಿದ್ದಾರಂತೆ. 10 ದಿನ ಆಗೋಗಿದೆ ಈಗಾಗಲೇ. 10 ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ, ಇವತ್ತು ಕೂಡ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಇನ್ನು 2 ವಾರಗಳ ಕಾಲ ಸ್ಕ್ಯಾನಿಂಗ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಜನರು ಅಲ್ಲಿ ಗೋಳಿಡ್ತಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರಿಸ್ಥಿತಿ ಇದು. ಒಂದಲ್ಲ ಎರಡಲ್ಲ 177 ಜನ ರೋಗಿಗಳಿಗಾಗಲೇ ಸ್ಕ್ಯಾನ್ ಮಾಡಿಸ್ಬೇಕು, ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ನಿಂತಿದ್ದಾರೆ. 177 ಜನ ವೇಟಿಂಗ್ ಕೂಡ ಇದೆ. ಇಷ್ಟಾದರೂ ಕೂಡ ಅಲ್ಲಿ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ಟೇಕ್ ಅ ಲುಕ್. ನಾನೀಗ ಕಿದ್ವಾಯಿ ಆಸ್ಪತ್ರೆಯ ಎಂಆರ್ಐ ಸ್ಕ್ಯಾನಿಂಗ್ ಸೆಂಟರ್ ಮುಂದೆ ಇದ್ದೀನಿ. ಇಲ್ಲಿ ಕಳೆದ 10 ದಿವಸಗಳಿಂದ ಕೂಡ ಈ ಮಷಿನ್ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಪ್ರತಿ ಬಾರಿಯೂ ಕೂಡ ವೈದ್ಯರು ಚಿಕಿತ್ಸೆಗಾಗ್ಲಿ, ಡಯಾಗ್ನೋಸ್ ಮಾಡೋದಕ್ಕಾಗ್ಲಿ ಅಥವಾ ಕಾಯಿಲೆಗಳನ್ನ, ಕ್ಯಾನ್ಸರ್ಗಳನ್ನ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಮೆಮೋಗ್ರಾಫ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಒಂದು ಎಂಆರ್ಐ ಸ್ಕ್ಯಾನ್ ಆದ್ರೂ ಮಾಡಬೇಕಾಗತ್ತೆ. ಎಂಆರ್ಐ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯರಿಗೂ ಕೂಡ ಇದರ ಚಿಕಿತ್ಸೆ ಆಗಿರ್ಬೋದು ಮತ್ತು ಇದನ್ನ ಏನಾಗಿದೆ ಅನ್ನೋ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡೋದಕ್ಕಾಗತ್ತೆ. ಆದ್ರೆ ಕಳೆದ 10 ದಿವಸದಿಂದನೂ ಕೂಡ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿರುವಂತಹ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಹಾಳಾಗಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಂತ ಸಮಸ್ಯೆಗಳು, ಅಧ್ವಾನಗಳು ಇಲ್ಲಿಯ ರೋಗಿಗಳಿಗೆ ಉಂಟಾಗ್ತಾ ಇದೆ. ಹೀಗಾಗಿ ಎಂಆರ್ಐ ಸ್ಕ್ಯಾನ್ ಅನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ 8 ರಿಂದ 10 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ ಬರುವಂತಹ ಬಹುತೇಕ ರೋಗಿಗಳು ಬಡ ಮತ್ತು ಮಧ್ಯಮ ವರ್ಗದವರಾಗಿರ್ತಾರೆ. ಇವರಿಗೆ ಇಲ್ಲಿ ಒಂದು ಸ್ಕ್ಯಾನ್ ಮಾಡಿಸೋದು ನಿಜಕ್ಕೂ ಕೂಡ ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಕಳೆದ 10 ದಿವಸಗಳಿಂದನೂ ಕೂಡ ಎಂಆರ್ಐ ಮಷಿನ್ ನಾಟ್ ವರ್ಕಿಂಗ್ ಅನ್ನೋಂಥದ್ದೇ ಕೇಳಿ ಬರ್ತಾ ಇದೆ. ಸಾಕಷ್ಟು ರೋಗಿಗಳು ಬರ್ತಾರೆ, ವೈದ್ಯರು ಸಲಹೆಯನ್ನು ಕೊಡ್ತಾರೆ, ಎಂಆರ್ಐ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಂಡ್ ಬನ್ನಿ, ಒಂದು ಮೆಮೋಗ್ರಫಿ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಸದ್ಯಕ್ಕೆ ಮೆಮೋಗ್ರಫಿನೂ ಇಲ್ಲ, ಈ ಮತ್ತೊಂದು ಕಡೆ ಎಂಆರ್ಐ ಸ್ಕ್ಯಾನಿಂಗ್ ಕೂಡ ವರ್ಕ್ ಆಗ್ತಾ ಇಲ್ಲ. ಬರುವಂತ ರೋಗಿಗಳು 15 ದಿವಸಗಳ ಕೆಲಸ ಟೈಮ್ ಆಗುತ್ತೆ, ಕಾಯ್ಬೇಕು ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿ ಬಾರಿ ಕೂಡ ಇಲ್ಲಿ ಬರ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ನೋಂದಣಿ ಮಾಡಿಕೊಂಡು ಇಲ್ಲಿ ಎಂಆರ್ಐ ಮಷಿನ್ ವರ್ಕ್ ಆಗ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಹೊರಗಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅಥವಾ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹೋಗಿ ಎಂಆರ್ಐ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ತಾರೆ. ಒಂದು ಎಂಆರ್ಐ ಸ್ಕ್ಯಾನ್ ಮಾಡಬೇಕಾದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ 8 ರಿಂದ 10 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಇದು ಬಡಪಾಯಿ ರೋಗಿಗಳಿಗೆ ನಿಜಕ್ಕೂ ಕೂಡ ಬರಸಿಡಿಲಿನ ಹೊಡೆತಾಗಿದೆ. ಸರ್ಕಾರ ವೈದ್ಯರಿಗೆ ಸಾಕಷ್ಟು ಸೌಲಭ್ಯಗಳನ್ನ, ಆಸ್ಪತ್ರೆಗಳಿಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ ಕೊಟ್ಟರು ಕೂಡ ಅದರ ಪ್ರಯೋಜನ ಮಾತ್ರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇಲ್ಲ. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ರೋಗಿಗಳು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತೀನಿ. ಅವರು ನಿಜಕ್ಕೂ ಕೂಡ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಕೇಳೋಣ. ಎಲ್ಲಿಂದ ಬಂದಿದ್ರಿ, ಏನ್ ಸಮಸ್ಯೆ ಆಗ್ತದೆ? ಸೇಡಮಿಂದ ಬಂದಿದ್ದೀವಿ. ಬಂದು 10 ಡೇಸ್ ಆಯ್ತು. ಕೇಳಿದ್ರೆ 15 ಡೇಸ್ ಆಗುತ್ತೆ, 10 ಡೇಸ್ ಆಗುತ್ತೆ ಅಂತ ಯಾರು ರಿಪ್ಲೈನೇ ಕೊಡ್ತಾ ಇಲ್ಲ. ಬೇರೆ ಕೇಳಿದ್ರೆ ಅವ್ರು ಡಾಕ್ಟರ್ಸ್ ಎಲ್ಲ ಹಂಗೆ ಅಲ್ಲಿ ಹೋಗಿ ಕೇಳಿ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಎಲ್ಲ ಗಾಂಚಲಿ ಮಾತಾಡ್ತಿದ್ದಾರೆ. ಏನು ಎಲ್ಲರೂ ನೋಡಿ, ಪೇಷಂಟ್ ಎಮರ್ಜೆನ್ಸಿ ಇದೆ ನೋಡಿ, ಇಲ್ಲೇ ಇದ್ದಾರೆ ಪೇಷಂಟ್ ಎಮರ್ಜೆನ್ಸಿ, ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಎಲ್ಲ ಏನ್ ಬೇಕಾದ ಕೇಳ್ತಾರೆ, ಪರ್ ಡೇ ಡೈಲಿ ಬಂದು ಕೇಳ್ತಾ ಇದ್ದೀನಿ. 10 ಡೇಸ್ ಆಗುತ್ತೆ, 15 ಡೇಸ್ ಆಗುತ್ತೆ ಅಂತ ಮಾತಾಡ್ತಾ ಇರೋದಲ್ಲ. ಹೊರಗಡೆ ಈಗ ಎಂಆರ್ಐ ಮಷಿನ್ ಏನಾದ್ರು ಡಾಕ್ಟರ್ ಸಜೆಷನ್ ಕೊಟ್ರ, ಮಾಡಿಸಿದಿರಾ? ಇಲ್ಲಿ ಮಾಡಕ್ ಆಯ್ತಾ? ಇಲ್ಲ, ಇನ್ನೂ ಮಾಡ್ತಿಲ್ಲ ಸರ್. ಅವ್ರು ಅಂತಾರೆ ಇಲ್ಲಿ ಮಾಡ್ಸಿ ಅಂತ ಹೇಳಿದ್ರು, ಹೊರಗಡೆ ಮಾಡ್ಸಿ ಅಂತ ಹೇಳಿಲ್ಲ ಅವರು. ಇಲ್ಲಿ ಕೇಳಿದ್ರೆ ಅವ್ರು ನೀನು ವರ್ಕಿಂಗ್ ಆಗ್ತಿಲ್ಲ ಅಂತ ಅಂತಿರೋದಷ್ಟೇ. ವರ್ಕ್ ಯಾಕೆ ಆಗ್ತಿಲ್ಲ ಅಂತ ಏನಾದ್ರು ಹೇಳಿದ್ರ? ಅದೇನು ಹೇಳಿಲ್ಲ ಸರ್ ನಮಗೆ. ಒಟ್ಟಿನಲ್ಲಿ ವರ್ಕಿಂಗ್ ಆಗ್ತಿಲ್ಲ ಅಷ್ಟೇ. ಇನ್ನು ಇವಾಗ 15 ಡೇಸ್ ಆಗಿದೆ, ಇನ್ನೂ ಒಂದು 6 ವಾರ ಆಗುತ್ತೆ, ಇನ್ನೂ 2 ವಾರ ಆಗುತ್ತೆ ಅಂತ ಹೇಳ್ತಾ ಇರೋದು. ಹೊರಗಡೆ ಮಾಡಿಸ್ಕೊಂಡ್ ಬನ್ನಿ ಅಂತ ಸಲಹೆ ಕೊಟ್ರ? ಸಲಹೆ ನಮ್ಗೆ ಕೊಟ್ಟಿಲ್ಲ. ಈಗ ನೀವು ಹೊರಗಡೆ ಡಾಕ್ಟರ್ ಏನಾದ್ರು ಎಂಆರ್ಐ ಬೇಕು ಅಂತಾದ್ರೆ ಹೊರಗಡೆ ಮಾಡಿಸ್ಬೇಕು. ಒಂದು ಎಂಆರ್ಐ 10 ಸಾವಿರ ಇದೆ. ಹೌದು ಸರ್, ನಿಜ. ಎಲ್ಲಿದ್ದಾರಣ್ಣ 1000 ರೂಪಾಯಿ? ನಾವು ದುಡ್ಡಿಲ್ಲ ಅಂತಾನೆ ಇಲ್ಲಿ ಬಂದಿರೋದು ನಾವು ತೋರ್ಸಕ್ಕೆ. ಇವಾಗ ಇವ್ರು ಈ ತರ ಮಾತಾಡಿದ್ರೆ ಹೆಂಗೆ? ಇಷ್ಟು ದೊಡ್ಡ ಹಾಸ್ಪಿಟಲ್ ಇಟ್ಕೊಂಡ್ಬಿಟ್ಟು ಇವಾಗ ಇವ್ರು 15 ಡೇಸ್ ಆಗುತ್ತೆ, 10 ಡೇಸ್ ಆಗುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ ನಮ್ಗೆ. ಇವಾಗ ಎಮರ್ಜೆನ್ಸಿ ಇದೆ, ಅವ್ರು ನೋಡಿ ಇಲ್ಲಿ ಸಿಗುತ್ತವ್ರೆ. ಇವಾಗ ಏನ್ ಮಾಡೋಣ ನಾವು ಹೇಳಿ? ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.